ಈಗಾಗಲೇ ಮಾದಕ ವಸ್ತುಗಳ ಕಡಿವಾಣಕ್ಕೆ ಪಣ ತೊಟ್ಟಿರುವ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಇದೀಗ ಮತ್ತೊಂದು ಪ್ರಕರಣದಲ್ಲಿ ರಾಜಸ್ಥಾನ ಮೂಲದ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಮಾಹಿತಿ ನೀಡಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ರೈಲ್ವೆ ನಿಲ್ದಾಣ ಬಳಿ ಬುಗ್ಗಿ ಹೋಟೆಲ್ ಹತ್ರ ವ್ಯಕ್ತಿಯೋರ್ವ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ದಕ್ಷಿಣ ವಿಭಾಗದ ಎಸಿಪಿ ನೇತೃತ್ವದಲ್ಲಿ ಪಿಐಎಂಎಂ ತಹಸೀಲ್ದಾರ್ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿ ಓರ್ವ ಆರೋಪಿಯನ್ನ ಬಂಧಿಸಿದ್ದಾರೆ. ಬಂಧಿತನು ರಾಜಸ್ಥಾನ ಮೂಲದ ಓಂ ಪ್ರಕಾಶ್ ವೀರಮಾಮರ್ ಬಾರಮೇರ್ ಎಂದು ಗುರುತಿಸಲಾಗಿದೆ. ಈತನಿಂದ ಸ್ಥಳದಲ್ಲೇ 85,000 ರೂಪಾಯಿ ಮೌಲ್ಯದ ಗಾಂಜಾ ಹಾಗೂ ಕೃತ್ಯಕ್ಕೆ ಬಳಸಿದ 9 ಲಕ್ಷ ರೂಪಾಯಿ ಮೌಲ್ಯದ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ. ಅಷ್ಟೇ ಅಲ್ಲದೆ ಆರೋಪಿಯ ಮನೆ ಪರಿಶೀಲಿಸಿದಾಗ 96,50,000 ರೂಪಾಯಿ ನಗದು ಹಣ ಹಾಗೂ 50,000 ರೂಪಾಯಿ ಮೌಲ್ಯದ ಐಫೋನ್, ವಿವಿಧ ಬ್ಯಾಂಕ್ನ 30 ಎಟಿಎಂ ಕಾರ್ಡ್, 36 ಚೆಕ್ ಬುಕ್, 4 ಪಾಸ್ಬುಕ್, 9 ಪ್ಯಾನ್ ಕಾರ್ಡ್, 7 ರಬ್ಬರ್ ಸ್ಟ್ಯಾಂಪ್, 6 ಸ್ವಿಪ್ಪಿಂಗ್ ಮಷಿನ್ ಜಪ್ತಿ ಮಾಡಲಾಗಿದೆ. ಆರೋಪಿ ಓಂಕಾರ್ ರಾಜಸ್ಥಾನ ಮೂಲದ ಅಶೋಕ್ ಕುಮಾರ್ ಎಂಬಾತನಿಂದ ಗಾಂಜಾವನ್ನು ತರಿಸುವುದಾಗಿ ತನಿಖೆಯಲ್ಲಿ ತಪ್ಪೊಪ್ಪಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದೆ. ಅಷ್ಟೇ ಅಲ್ಲದೆ ನಕಲಿ ದಾಖಲೆಗಳನ್ನು ಬಳಸಿ ಬ್ಯಾಂಕ್ ಉಳಿತಾಯ ಖಾತೆ ತೆರೆಯುವುದು ಕಂಡು ಬಂದಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಹಿತಿ ನೀಡಿದರು. ಒಂದು ತಂಡ ತುಂಬ ಚುರುಕಾಗಿ, ಯಾಕಂದರೆ ಲೇಟ್ ಈವ್ನಿಂಗು ಬಂದಂಥ ಮಾಹಿತಿ ಅದನ್ನು ಯಾವುದೇ ಸಮಯ ವ್ಯರ್ಥ ಮಾಡ್ದಲೇ ಇಮಿಡಿಯೇಟಾಗಿ ಕಾರ್ಯಾಚರಣೆ ಮಾಡಿ ಕೆಲವೇ ಗಂಟೆಗಳಲ್ಲಿ ಭಾಳ ಒಂದು ದೊಡ್ಡ ಜಾಲವನ್ನು ಪತ್ತೆ ಮಾಡೋದರಲ್ಲಿ, ಕೃತ್ಯವನ್ನು ಪತ್ತೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಇದರಿಂದ ಇರುವಂಥ ಜಾಲವನ್ನು ಕೂಡ ಆದಷ್ಟು ಬೇಗ ಪತ್ತೆ ಮಾಡೋದು. ಸರ್, ಇದು ನಮಗೆ ಕ್ಯಾಶ್ ಅಂತೂ ಸಿಕ್ಕಿದೆ. ಅಕೌಂಟ್ಗಳಲ್ಲಿ ಹಣ ಹಾಕಿಸ್ಕೊಂಡು ಅದನ್ನು ಕ್ಯಾಶ್ ಕನ್ವರ್ಟ್ ಮಾಡಿಕೊಂಡು ಕ್ಯಾಶ್ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿರುವಂಥದ್ದು ತಿಳಿದು ಬಂದಿದೆ. ಇದಕ್ಕೆ ಯಾವುದಾದ್ರೂ ಹೆಸರು ಕೊಡಿ, ಬಟ್ ಇದೊಂದು ಇಲ್ಲಿಗಲ್ ಟ್ರಾನ್ಸಾಕ್ಷನ್, ಇಲ್ಲಿಗಲ್ ಕ್ಯಾರಿಯೇಜ್ ಆಫ್ ಮನಿ. ಮತ್ತು ಅದರಲ್ಲಿ ಮುಖ್ಯವಾಗಿ ಹಣ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ನಮಗೇನು ಚೆಕ್ ಬುಕ್ ಸಿಕ್ಕಿದೆ, ವಿವಿಧ ಬ್ಯಾಂಕ್ನ 30 ATM ಕಾರ್ಡ್ ಸಿಕ್ಕಿದೆ, ಪಾಸ್ಬುಕ್ ಸಿಕ್ಕಿದೆ, ಪಾನ್ ಕಾರ್ಡ್ ಸಿಕ್ಕಿದೆ, ರಬ್ಬರ್ ಸ್ಟ್ಯಾಂಪ್ ಸಿಕ್ಕಿದೆ, ಸ್ಟ್ಯಾಂಪಿಂಗ್ ಮಿಷನ್ ಸಿಕ್ಕಿದೆ. ಇಟ್ ಈಸ್ ಇವನ್ ಮೋರ್ ಎ ಸೀರಿಯಸ್ ಕ್ರೈಮ್. ಯಾಕಂದರೆ ತಾವೆಲ್ಲ ಗಮನಿಸಿದಿರಿ, ಭಾಳಷ್ಟು ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವಂಥವ್ರು ಫೇಕ್ ID ಕಾರ್ಡ್ಗಳು, ಪರ್ಟಿಕ್ಯುಲರ್ಲಿ ಆಧಾರ್ ಕಾರ್ಡ್ ಅಂತ ಒಂದು ಐಡೆಂಟಿಟಿ ಕಾರ್ಡನ್ನು ಅದು ಫೇಕ್ ಯೂಸ್ ಮಾಡ್ಕೊಂಡು ಏನೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋಂಥದ್ದು ತಮಗೆ ಗೊತ್ತಿದೆ. ಹಾಗಾಗಿ ಇದೊಂದು ತುಂಬ ಗಂಭೀರ ಪ್ರಕರಣ. ಅದನ್ನು ಅತ್ಯಂತ ಗಂಭೀರವಾಗಿ ನಾವು ಪರಿಗಣಿಸಿದ್ವಿ ಮತ್ತು ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ. ಈ ಹಣ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿರುವಂಥದ್ದಕ್ಕೆ ಯಾವ ಹೆಸರು ಕೊಡ್ತೀರಿ ಅನ್ನೋಂಥದ್ದು ತಮ್ಮ ವಿವೇಚನೆಗೆ ಬಿಟ್ಟಿದ್ದು. ಬಟ್ ನಾವು ಈಗಲೇ ಯಾವುದೋ ಒಂದು ಪ್ರಿಮೆಚೂರ್ ಆಗಿ ಡಿಸಿಸಿವ್ ಆಗಿ ಹೇಳಲಿಕ್ಕೆ ಇಷ್ಟಪಡಲ್ಲ. ವೃತ್ತಿ ಅಂತ ಸದ್ಯಕ್ಕಂತೂ ನಮಗೇನು ಕಂಡು ಬಂದಿಲ್ಲ. ಕಳೆದ 6 ತಿಂಗಳಲ್ಲಿ ಇವನು ಇಲ್ಲಿ ಮನೆ ಮಾಡ್ಕೊಂಡು ವಾಸ ಮಾಡ್ತಿದ್ದಾನೆ ಅಂತಂದಾಗ, ಈ ಹಿಂದೆ ನಾವು ಕೆಲವು ಪ್ರಕರಣಗಳು ನೋಡಿದಂಥ ಸಂದರ್ಭದಲ್ಲಿ ಯಾವುದೋ ಅಂಗಡಿಲಿ ಕೆಲಸ ಮಾಡೋದು, ಅಥವಾ ಯಾರೋ ಒಬ್ಬ ಬ್ರೋಕರ್ ಜೊತೆ ಕೆಲಸ ಮಾಡೋವಂಥದ್ದು, ಅಥವಾ ಯಾವುದಾದ್ರೂ ಆಫೀಸಲ್ಲಿ ಕೆಲಸ ಮಾಡೋವಂಥದ್ದು, ಆ ಥರದ್ದು ಇರ್ತಾ ಇತ್ತು. ಆದರೆ ಈ ವ್ಯಕ್ತಿದು ಕಳೆದ 6 ತಿಂಗಳಲ್ಲಿ ಯಾವುದೇ ಒಂದು ಕೆಲಸ ಯಾರ ಹತ್ರ ಆದರೂ ಹೋಗ್ಬಿಟ್ಟು ಕೆಲಸ ಮಾಡಿ ಸಂಬಳಕ್ಕೆ ಹೋಗಿ ಕೆಲಸ ಮಾಡಿರುವಂಥದ್ದು ನಮಗೆ ತಿಳಿದು ಬಂದಿಲ್ಲ. ಇಲ್ಲಿ ಬರಲಿಕ್ಕಿಂತ ಮುಖ್ಯವಾಗಿ ಗೋವಾ ಭಾಗದಲ್ಲಿ ಒಂದು 3-4 ತಿಂಗಳು ನನಗೆ ಇದೆಲ್ಲ ಹೋಲ್ ಥಿಂಗ್ ಹೆಂಗೆ ಆಪ್ರೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತರಬೇತಿ ಸಿಕ್ಕಿತ್ತು ಒಬ್ಬ ವ್ಯಕ್ತಿಯಿಂದ ಅಂತ ಹೇಳ್ತಾರೆ. ಅಂದರೆ ಯಾವ ರೀತಿ ಪಾನ್ ಕಾರ್ಡು ಪಡ್ಕೋಬೇಕು, ಆಧಾರ್ ಕಾರ್ಡ್ ಪಡ್ಕೋಬೇಕು, ಅಕೌಂಟ್ ಯಾವ ರೀತಿ ಓಪನ್ ಮಾಡಿಸ್ಬೇಕು, ಅಕೌಂಟಿಗೆ ಬಂದಿದ್ದ ಹಣನ ಯಾವ ರೀತಿ ಕ್ಯಾಶ್ ಮಾಡಿಸ್ಕೋಬೇಕು, ಅದನ್ನು ತಲುಪಿಸುವಂಥ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತೆ ತೊಗೋಬೇಕು, ಇದ್ರ ಬಗ್ಗೆ ಗೋವಾದಲ್ಲಿ ನನಗೆ ಒಬ್ಬರು ಮಾರ್ಗದರ್ಶನ ನೀಡಿದರು, ತರಬೇತಿ ನೀಡಿದರು ಅನ್ನೋಂಥ ವಿಷಯ ಹೇಳ್ತಾನೆ. ಅದನ್ನು ಕೂಡ ಪತ್ತೆ ಮಾಡಲಾಗಿದೆ. ಸರ್, ಮಷಿನ್ ಇಟ್ಕೊಂಡು ಏನು ಮಾಡ್ತಿದ್ದೀರಿ? ಈಗ ಮಷಿನ್ ಅಂತ ಇದರಲ್ಲಿ ಸ್ಟ್ಯಾಂಪಿಂಗ್ ಮಿಷಿನ್ ಅಂತ ಕರೀತಾರೆ. ಆ ಮೆಷಿನ್ನು ಏನು ಡೀಟೇಲ್ಸ್ ಇದೆ ಅದನ್ನು ನನಗಷ್ಟು ಗೊತ್ತಿಲ್ಲ, ಐಡಿಯಾ ಇಲ್ಲ. ಸ್ಟ್ಯಾಂಪ್ಗಳು ಇತ್ತು ಅಂತ ಹೇಳ್ತಾರೆ. ಅದು ಬೇರೆ ಬೇರೆ ಟ್ರೇಡರ್ಸ್ ಏನಿದ್ದಾರೆ, ಆ ಟ್ರೇಡರ್ಸ್ ಹೆಸರಲ್ಲಿ ಬಿಲ್ಸ್ ರೇಸ್ ಮಾಡುವಂಥದ್ದು, ಮತ್ತು ಸಾಕಷ್ಟು ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ, ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.